ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಕಿ ಲಕ್ಕಿ ಬೈಲಿ ಏನ್ ದೊಡವ? ಲಕ್ಕಿ ಹೋಗಿ ನಿಮ್ಮ ಅತ್ತಿಗೆನ ಊಟಕ್ಕೆ ಕರಿ. ಹಾಗೆ ನಿನ್ನ ಅಣ್ಣನೂ ಅಲ್ಲೇ ಕೂತಿರ್ತಾನೆ, ಅವನು ಊಟಕ್ಕೆ ಕರಿ. ಊಟನಾ? ಇಷ್ಟು ಬೇಗ? ಹೌದು ಕಣೆ, ಇನ್ನು ಮಾಡ್ಬೇಕಾಗಿರೋ ಶಾಸ್ತ್ರಗಳು ತುಂಬಾ ಇದೆ. ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಹೋಗಿ ಊಟಕ್ಕೆ ಕರಿ, ಹೋಗು. ನನಗೆ ಅರ್ಥ ಆಗಲ್ಲ, ಎಲ್ಲ ಅರ್ಥ ಆಗತ್ತೆ. ಸರಿ ಕರಿತೀನಿ. ಗೊತ್ತಾಗತ್ತೆ ಕಳ್ಳಿ, ಹೋಗಿ ಕರಿ ಹೋಗು. ಸರಿ ಕರಿತೀನಿ. ಅಣ್ಣ ಸಾರಿ ನೀವಿಬ್ರು ಏನೋ ಮಾತಾಡ್ತಿದ್ರಿ ಅನ್ಸತ್ತೆ. ನಾನು ಸುಮ್ಮನೆ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಸರಿ. ಲಕ್ಕಿ, ಹಾಗೇನಿಲ್ಲ. ನಾನು ಈಗಷ್ಟೇ ಬಂದೆ ಇವ್ರನ್ನ ಕರೆಯೋಣ ಅಂತ. ಹೌದಾ? ಅದಕ್ಕೆ ಎಲ್ಲಿ ನಿಮ್ಮ ಮನೆಯವರೆಲ್ಲ ಕಾಣಿಸ್ತಿಲ್ಲ, ಎಲ್ಲಿ ಹೋದ್ರು? ಅವ್ರು ಆಗ್ಲೇ ಹೋದ್ರಲ್ಲ ಲಕ್ಕಿ. ಹೌದಾ? ಅದಕ್ಕೇನು ಒಬ್ಬರನ್ನೇ ಬಿಟ್ಟು ಹೋದ್ರಾ? ಅವ್ರು ಹೇಗಿದ್ರು ಹೋಗ್ಲೇಬೇಕಿತ್ತಲ್ವಾ? ಸರಿ, ಇಬ್ರು ಊಟಕ್ಕೆ ಬನ್ನಿ, ದೊಡ್ಡಮ್ಮ ಕರಿತಿದ್ದಾರೆ. ನನಗೆ ಹಸುವಾಗ್ತಿಲ್ಲ. ಅದಕ್ಕೆ ಹೀಗಂದ್ರೆ ಹೇಗೆ? ಹೊಸ ಜನ, ಹೊಸ ಜಾಗ, ನನಗೆಲ್ಲ ಅರ್ಥ ಆಗತ್ತೆ. ಹಾಗಂತ ಹಸುಕೊಂಡಿದ್ರೆ ಹೇಗೆ ಹೇಳಿ? ಅಮೃತ ಅವರೇ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಂದು 2 ತುತ್ತಾದ್ರೂ ತಿನ್ನಿ. ಬನ್ನಿ ಪ್ಲೀಸ್. ಬನ್ನಿ ಅದಕ್ಕೆ. ನನ್ನ ಕರ್ಮ, ಆ ರಾಕ್ಷಸಿಯಿಂದ ಎಷ್ಟೇ ದೂರ ಇರಬೇಕು ಅಂದ್ಕೊಂಡ್ರು ಏನೋ ಒಂದು ಕಾರಣದಿಂದ ಅವಳ ಸುತ್ತನೇ ಸುತ್ತಿ ನಾನೇ ಉರ್ಕೊಳ್ಳೋ ಥರ ಆಗ್ತಾ ಇದೆ. ಈ ತಾತದ ಹಠದಿಂದ ಆ ಕಿಟ್ಟಿ ಗುಂಡಾನ ಬೇರೆ ಕೇಳಂಗಾಯ್ತು. ಇನ್ನು ಈ ಕಣ್ಣಲ್ಲಿ ಅವ್ರಿಬ್ರು ಮದುವೆ ಬೇರೆ ನೋಡ್ಬೇಕು. ಗಾಡ್, ಎಂತ ಬ್ಯಾಡ್ ಟೈಮ್ ನಂದು. ಅಬ್ಬಬ್ಬಬ್ಬಾ ಪಾವನಿ, ಆ ಚಿಕ್ಕ ಮನೆಯಲ್ಲಿ ಅಷ್ಟು ಜನ ಅದ್ ಹೇಗಿರ್ತಾರೋ ಏನೋ ಪಾವನಿ. ಐ ಕಾಂಟ್, ನನಗೆ ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಅಕ್ಕ, ಏನ್ ಹೇಳ್ತಿದ್ಯಾ? ಹೌದು, ಪೂರ್ಣ ಅಮ್ಮು ಅಕ್ಕ ಅಲ್ಲಿ ಹ್ಯಾಪಿ ಆಗ್ಬಿಡು. ಕಂಫರ್ಟಬಲ್ ಆಗಿ ಕೂಡ ಇರೋದಕ್ಕಾಗಲ್ಲ. ಏನ್ ಹೇಳ್ತಿದ್ಯಾ ಅಂಜು? ಹ್ಞೂ ಕಣೋ, ಆ ಮನೆ ಒಳಗಡೆ ವಾಶ್ರೂಮ್ ಕೂಡ ಇಲ್ಲ ಗೊತ್ತಾ? ಹೌದು ಆದಿ, ಮನೆಯಿಂದ ಆಚೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಗೊತ್ತಾ? ಅದೇನು ಪರವಾಗಿಲ್ಲ ಆದಿ, ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಂಡ್ರೆ ಸಾಕು. ಅಡ್ಗೆ ಮನೆ ಅಂತೂ ದೇವ್ರೆ, ಎಲ್ಲಿ ಮುಟ್ಟಿದ್ರು ಎಣ್ಣೆ ಜಿಡ್ಡು. ರೂಮ್ಗಳಂತೂ ಎಷ್ಟು ಚಿಕ್ಕದಾಗಿದೆ ಗೊತ್ತಾ? ಉಸಿರು ಕಟ್ದಾಗ ಅನಿಸ್ತಿತ್ತು. ಇಲ್ಲಿದ್ದಾಗ ಅಟ್ಯಾಚ್ ಬಾತ್ರೂಮ್ಗೆ ಟಬ್ ಬೇರೆ ಹಾಕಿಸ್ಕೊಂಡು ಮೆರಿತಿದ್ಲು ಮಹಾರಾಣಿ. ಈಗ ಮಜಾ ಇದೆ, ಅಳ್ಪಾಡು. ಅದೇನ್ ಮನೇನೋ, ಎಷ್ಟು ಚಿಕ್ಕ ಚಿಕ್ಕ ರೂಮ್ಗಳು ಗೊತ್ತಾ? ಅವಳು ಬಟ್ಟೆ ಇಡೋದಕ್ಕೆ ಜಾಗನೇ ಇಲ್ಲ. ಅಲ್ಲಿ ವಾರ್ಡ್ರೋಬ್ ಎಲ್ಲ ಎಲ್ಲಿರುತ್ತೆ? ಯಾವುದೋ ಟ್ರಂಕಲ್ಲೋ ಬಟ್ಟೆ ಎಲ್ಲ ಇಟ್ಕೊಬೇಕಾಗತ್ತೆ ಅಷ್ಟೇ. ಪಾಪ ಅಮ್ಮು, ಅದು ಎಷ್ಟು ಕಷ್ಟಪಡ್ಬೇಕೋ ಏನೋ. ಆಕ್ಚುಲಿ ನಮ್ಮಿಂದ ಅರ್ಧ ದಿನ ಇರೋಕ್ಕಾಗ್ತಿಲ್ಲ. ಅಮ್ಮ ಸ್ವಲ್ಪ ದಿನ ಹೋದ್ರೆ ಅಡ್ಜಸ್ಟ್ ಆಗ್ಬೋದು. ತಪ್ಪು ಮಾಡಿದ್ವಿ ಕಣೋ. ಪಾಪ ಅಮ್ಮು ಅಕ್ಕ ಅದೆಷ್ಟು ಸಫರ್ ಆಗ್ತಾಳೋ ಅನ್ನಿಸ್ತಿದೆ. ನಾವಿವಾಗ ಏನು ಮಾಡೋದಿಕ್ಕಾಗಲ್ವಾ ಅಣ್ಣ? ಬಿಸಿ ಬಿಸಿ ಇದೆ ತಾನೇ? ಅದೇ ನಾನು ಬಡಿಸ್ತೀನಿ ಅತ್ತೆ. ನೀನು ಬಂದು ಕೂತ್ಕೊಳ್ಳೆ. ನನಗೆ ಮುದ್ದೆ ಬೇಡ, ತಿನ್ನಮ್ಮ. ಬೇರೆ ಏನಾದ್ರೂ? ಅಮೃತ, ಮುದ್ದೆ ತಿಂದ್ರೇನೆ ಮೈಕೈ ಎಲ್ಲ ಗಟ್ಮುಟ್ಟಾಗಿರುತ್ತೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.